ಚಪ್ಪಾಳೆಯ ಮುಖಾಂತರ ಕಾರ್ಯಕ್ರಮದ ಅಧಿಕೃತ ಉದ್ಘಾಟನೆಯನ್ನು ನಡೆಸಿಕೊಳ್ಳುತ್ತಿದ್ದು ಎಲ್ಲರೂ ವಿಧುವಾದ ಹೊತ್ತಿನಲ್ಲಿ ಹೊಸ ಕಾಲದಲ್ಲಿ ನವಚಂದ್ರನ ಹೊತ್ತಿನಲ್ಲಿ ನವವಸಂತದ ಮಾವಿನ ಕಾಲದಲ್ಲಿ ದೀಪ ಬೆಳಗುವುದರ ಮೂಲಕ ಪ್ರತಿಯೊಬ್ಬ ವಿದ್ಯಾರ್ಥಿಯ ಅಂತರಾಳದ ಈ ದಿನ ಮತ್ತೊಂದು ಹಾಡಿಗೆ ದಾರಿ ಮಾಡಿ ಮುಂದೊಂದು ದಿನ ಹೆಮ್ಮಡರಾಗಿ ಬೆಳೆದು ಫಲ ನೀಡುವ ಸಾಧಕರಾಗಲಿ ಎಂಬ ಆಶಯದೊಂದಿಗೆ ಇದರ ಈ ಕಾಲೇಜಿನ ಉಪನ್ಯಾಸಕರು ಹಾಗೂ ಸಿಬ್ಬಂದಿ ವರ್ಗ ಅವರಿಗೆ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸುತ್ತೇನೆ. ಈ ವರ್ಷದ 28 ವಿದ್ಯಾರ್ಥಿಗಳು ಒಂದು ರ್ಯಾಂಕ್ ಪಡೆದಂಥ ವಿದ್ಯಾರ್ಥಿಗಳು ಹಾಗೂ ಕಾಲೇಜು ಖೋಖೋ ಕ್ರೀಡೆಯಲ್ಲಿ ವಿಶ್ವವಿದ್ಯಾಲಯಕ್ಕೆ ಪ್ರಥಮ ಬಹುಮಾನ ತಂದುಕೊಂಡಂಥ ಆಟಗಾರರಿಗೆ ಒಂದು ಈ ಕಾಲೇಜಿನ ಗೌರವ ಉಪನ್ಯಾಸಕರಿಗೆ ಮತ್ತು ಕಾಲೇಜಿಗೆ ಗೌರವ ತಂದುಕೊಂಡಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಅಭಿನಂದನೆ ಸಲ್ಲಿಸುತ್ತಾ ನಡೆಯುವಂತಹ ಪ್ರಶ್ನೆ ಉಪನ್ಯಾಸಕರು ಕೂಡ ಅವರಿಗೂ ಕೂಡ ಸಲ್ಲಿಸಿಕೊಳ್ಳುತ್ತಾರೆ ಮತ್ತು ಉಪನ್ಯಾಸಕ್ಕೆ ಬರ್ತಾರೆ. ಇದು ನಿಂತ ನೀರಲ್ಲ ಸಮಾಜ ಯಾವಾಗಲೂ ನಾವು ಚೇಂಜ್ ಅಂತ ನಾವು ಹೇಳ್ತೇವೆ. ಸೊಸೈಟಿಯಿಂದ ಚೇಂಜ್ ಯಾವಾಗಲೂ ಬದಲಾವಣೆ ಆಗ್ತದೆ. ಆದರೆ ಇಲ್ಲಿ ಬಹುಮುಖ್ಯವಾದಂತಹ ಸಮಸ್ಯೆ ಏನಪ್ಪ ಈ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳು ಆಸಕ್ತಿಯಿಂದ ಕೇಳಬೇಕು. ನಮ್ಮ ಬಿಳಿಯವರು ಎಕನಾಮಿಕ್ಸ್ ಲೆಕ್ಚರರ್ ನಮ್ಮ ಕಲ್ಮಠದ ಚನ್ನಬಸವ ಮಹಿಳಾ ವಿದ್ಯಾಲಯದಲ್ಲಿ 7 ವರ್ಷಗಳ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿದಂಥವರು ಹಾಗೂ ರಾಮನ ಕಾಲೇಜಿನಲ್ಲಿ 3 ವರ್ಷ ಮಾಡಿ ಅದರ ಆಧಾರದ ಮೇಲೆ ಅನುದಾನಕ್ಕೆ ಒಳಪಟ್ಟಂತಹ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕೆಲಸ ಮಾಡಿದಂತಹ ಉಪನ್ಯಾಸಕರಿಗೆ ಸರ್ಕಾರ ಒಂದು ಅವಕಾಶವನ್ನು ಕೊಟ್ಟಾಗ ಗೌರಿಸಿದ್ದೇಶ್ವರ ಮಹಾವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. 10 ವರ್ಷಗಳ ಕಾಲ ನಮ್ಮ ನಿಜಕ್ಕೂ ಕೂಡ ನಿಮ್ಮ ಜೀವನದಲ್ಲಿ ವಿದ್ಯಾರ್ಥಿಗಳ ಜೀವನದಲ್ಲಿ ಅತೀ ನೆನಪಿಡುವಂತಹ ಕಾರ್ಯಕ್ರಮ ಯಾವುದಾದರೂ ಇದ್ರೆ ಈ ಒಂದು ಕಾರ್ಯಕ್ರಮವು ಕೂಡ ಒಂದು ಅನ್ನೋದನ್ನ ನೀವು ಭಾವಿಸುತ್ತೇವೆ. ಮೊದಲು SSLC ಪಾಸ್ ಆದರೆ ಅದು ಒಂದು ನಿಮ್ಮ ಪ್ರಮುಖ ಘಟ್ಟ. ನಂತರ PUC ಸೆಕೆಂಡ್ ಇಯರ್ ಪಾಸ್ ಆದರೆ ಅದು ಒಂದು ಪ್ರಮುಖ ಘಟ್ಟ. ಈಗ BA, BSc, BCom, BCA, BBA ಮತ್ತು ಇತರ ಎಲ್ಲ ಪದವಿಯ ಅಂತಿಮ ಈ ಕ್ಷಣ ಏನಿದೆಯಲ್ಲ ಅದು ನಿಜಕ್ಕೂ ಕೂಡ ನೀವೆಲ್ಲರೂ ಅಭಿಮಾನ ತರುವಂತ ಒಂದು ಕ್ಷಣ ಅಂತ ನಾನು ಭಾವಿಸ್ತೇನೆ.